ಗೋಷ್ಠಿಗೆ ಸ್ವಾಗತ ಮಾಡ್ತೇನೆ. ಕೇಳಿಸ್ತಾ ಇದೆಯಲ್ಲ? ಥ್ಯಾಂಕ್ ಯು ಸರ್. ಎಲ್ಲರಿಗೂ ಶುಭೋದಯ. ಇದು ಮೊದಲನೇದಾಗಿ ತುರ್ತ ಪತ್ರಿಕಾಗೋಷ್ಠಿ ಸಭೆಗೆ ಬಂದಿದ್ದಕ್ಕೆ ತಮಗೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ರಮೇಶ್ ಬಾಬು ಅವರ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತಿನ ಗೋಷ್ಠಿ ಏನಿದೆ ಭಾಳ ಸ್ವಲ್ಪ ಗಂಭೀರವಾಗಿರೋದ್ರಿಂದ ಮತ್ತು ಟೆಕ್ನಿಕಲ್ಲು ಮತ್ತು ಲೀಗಲ್ ಇರೋದ್ರಿಂದ ಎಂದಿನಂತೆ ತಮ್ಮ ಸಹಕಾರ ಮತ್ತು ಸಹನೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ಯಾಕಂದರೆ ಲೀಗಲ್ ಇದು ಭಾಳ ಇರೋದ್ರಿಂದ ಸ್ವಲ್ಪ ತಮ್ಮ ಗಮನ ಹೆಚ್ಚಬೇಕಾಗ್ತದೆ ಇದಕ್ಕೆ. ಸೊ ಅದರಿಂದ ತಮ್ಮೆಲ್ಲರ ಕೋಆಪರೇಷನ್ ಇರುತ್ತೆ ಅಂತ ಭಾವಿಸ್ತಾ ಈ ಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ತಮಗೆ ಗೊತ್ತಿರೋ ಹಾಗೆ ಕಳೆದ 9-10 ವರ್ಷದಿಂದ ಅಂದರೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ಮೋದಿಯವರ ಮತ್ತು ಅಮಿತ್ ಶಾ ಅವರ ಒಂದು ಅಧಿಕಾರ ಪ್ರಾರಂಭ ಆದಾಗಿಂದ ಈ ವಿರೋಧ ಪಕ್ಷಗಳನ್ನು ಮುಗಿಸಬೇಕು ಅಂದ್ಬಿಟ್ಟು ಒಂದು ಸಂಚನ್ನು ನಡೆಸ್ತಾ ಇದ್ದಾರೆ. ಅವರ ಧ್ವನಿಯನ್ನು ಕಟ್ಟಾಕಬೇಕು. ಎಲ್ಲೆಲ್ಲಿ ಅವರಿಗೆ ಕೆಲವು ವಿರೋಧ ಪಕ್ಷದಿಂದ ಇರ್ಬೋದು ಅಥವಾ ವಿರೋಧ ಪಕ್ಷದ ನಾಯಕರಿಂದ ಇರ್ಬೋದು ಅವರಿಗೆ ತೊಂದರೆ ಆಗ್ತಾ ಇದ್ರೆ ಅವರಿಗೆ ಹೆದರ್ಸೋ ತಂತ್ರ, ಬೆದರ್ಸೋ ತಂತ್ರ, ಆಮಿಷ ಕೊಡುವ ತಂತ್ರ, ಆಪರೇಷನ್ ಕಮಲ ಮುಖಾಂತರ ಇರ್ಬೋದು, ಬೇರೆ ರೀತಿಗಳಲ್ಲಿ ಅವರಿಗೆ ಒಟ್ಟಾರೆ ಅವರ ಧ್ವನಿಯನ್ನ ಕಟ್ಟಾಕ್ಲಿಕ್ಕೆ ಏನೇನು ಮಾಡಬೇಕು ಮಾಡ್ತಾ ಇದ್ದಾರೆ. ಕೆಲವು ಜನರಿಗೆ ಆಮಿಷ ಕೊಡ್ತಾರೆ, ಕೆಲವು ಜನರಿಗೆ ಹೆದರ್ಸ್ತಾರೆ, ಕೆಲವು ಜನರಿಗೆ IT, ED, CBI ಇವೆಲ್ಲನೂ ಕೂಡ ಮುಂದಿಟ್ಕೊಂಡು ಹೆದರ್ಸ ತಂತ್ರಗಳನ್ನು ಮಾಡ್ತಾರೆ. ಯಾರ್ಯಾರು ಇವರಿಗೆ ಒಂದು ಥ್ರೆಟ್ ಆಗ್ತಾರೆ ಆ ಥ್ರೆಟ್ಟನ್ನು ಮುಗಿಸ್ಲಿಕ್ಕೆ ಇವರು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಕರ್ನಾಟಕದಲ್ಲಿ ತಮ್ಗೆ ಗೊತ್ತಿದೆ, AICC ಅಧ್ಯಕ್ಷರಿಂದ ಹಿಡ್ಕೊಂಡು ವಿರೋಧ ಪಕ್ಷದ ನಾಯಕರು ಇರ್ಬೋದು, ಅಂದಿನ ವಿರೋಧ ಪಕ್ಷದ ನಾಯಕರು, ಇಂದಿನ ಮುಖ್ಯಮಂತ್ರಿಗಳಿರ್ಬೋದು, ಮತ್ತು ನಮ್ಮ PCC ಅಧ್ಯಕ್ಷರು ಇರ್ಬೋದು, ಯಾವ ರೀತಿ ಇವರು ಸಂಚಲನ ನಡೆಸ್ತಾ ಇದ್ದಾರೆ ಅಂತ. ಯಾವ ರೀತಿ ಅನವಶ್ಯಕವಾಗಿ ನ್ಯಾಷನಲ್ ಹೆರಾಲ್ಡ್ ಇರ್ಬೋದು, ಯಂಗ್ ಇಂಡಿಯನ್ನಲ್ಲಿ ಇರ್ಬೋದು, ಅಲ್ಲಿ ಡೆಲ್ಲಿನಲ್ಲಿ ನಮ್ಮ AICC ಅಧ್ಯಕ್ಷರು ಖರ್ಗೆ ಸಾಹೇಬ್ರಿಗೆ ಕರೆಸಿ ಕೂಡಿಸೋದು ಮಾಡೋದು, IT, ED ಬಗ್ಗೆ, CBI ಬಗ್ಗೆ ಇರ್ಬೋದು, ಇಲ್ಲಿ ಅನವಶ್ಯಕವಾಗಿ DK ಸರ್ ವಿರುದ್ಧ ಇರ್ಬೋದು, ಸಿದ್ದರಾಮಯ್ಯ ಅವ್ರ ವಿರುದ್ಧ ಇರ್ಬೋದು, ಈ ಏಜೆನ್ಸಿಗಳನ್ನು ಚೂ ಬಿಡೋದಾಗಲಿ ಇವತ್ತೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಹಿಂದಿನ ಒಂದು ಸರ್ಕಾರದಲ್ಲಿ ಈ ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಮಾಡಿದ್ರು. DK ಶಿವಕುಮಾರ್ ಅವರಿಗಾಗಲಿ ಬೇರೆ ಬೇರೆ ನಾಯಕರಿಗಾಗಲಿ ಅನ್ಸೋ ಕೆಲಸ ಅಂತ ಮಾಡಿದ್ರು. CBI ಮುಖಾಂತರ, IT, ED ನಿಮಗೆಲ್ಲ ಗೊತ್ತಿದೆ. ಚುನಾವಣೆ ಬಂದ ತಕ್ಷಣ ಬರೇ ವಿರೋಧ ಪಕ್ಷದ ನಾಯಕರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ದಾಳಿ ನಡೀತದೆ. ಬಿಜೆಪಿಯವರು ಯಾವ ಕಚೇರಿ ಮೇಲೂ ದಾಳಿ ನಡೆಯೋದಿಲ್ಲ, ಯಾವ ಇದು ಇಲ್ಲ. ಅವ್ರು ಏನೇ ಮಾಡ್ಬೋದು, ಹಗಲು ದರೋಡೆ ಮಾಡಿದ್ರು ಪರವಾಗಿಲ್ಲ, ಮರ್ಡರ್ ಮಾಡಿದ್ರು ಪರವಾಗಿಲ್ಲ, ಅವ್ರ ಮೇಲೆ ಏನೇ ರೀತಿಯಾದಂಥ ಕಾನೂನು ಕಾರ್ಯವಾಹಿಗಳು ಆಗೋದಿಲ್ಲ. ಆದರೆ ನಾವು ಏನೂ ಮಾಡಿಲ್ಲ ಅಂದ್ರೂ ಕೂಡ ನಮಗೆ ಒಂದು ಹೆದರಿಸುವ ತಂತ್ರವನ್ನ ಮಾಡ್ತಾ ಇದೆ. ನಿನ್ನೆ ರಾತ್ರಿಯಿಂದ ನಮ್ಮ ಮಾಧ್ಯಮದಲ್ಲಿ ಇರ್ಬೋದು, ಮತ್ತೆ ಬಿಜೆಪಿಯ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ಈ ನಮ್ಮ ಒಂದು ಸರ್ಕಾರದ ನಿರ್ಧಾರದ ಬಗ್ಗೆ, ಯಾವುದು DK ಅವರ ಪ್ರಕರಣದನ್ನ CBI ತನಿಖೆಯಿಂದ ಹಿಂಪಡೆಯೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸಾಕಷ್ಟು ಗೊಂದಲಗಳು ಕೂಡ ಇದೆ. ಕಾನೂನೇನಿದೆ, ಯಾಕಿದೆ, ಹೇಗಿದೆ ಅಂದ್ಬಿಟ್ಟು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಿಜೆಪಿಯವರು ಬಹಳಷ್ಟು ಮಿಸ್ಇನ್ಫಾರ್ಮೇಶನ್ ಅನ್ನ, ಸುಳ್ಳು ಸುದ್ದಿಯನ್ನ ಕೊಡ್ತಾ ಇದ್ದಾರೆ ಎಲ್ಲ ಕಡೆ ಇವತ್ತು. ಇದರಿಂದ ಸಾಕಷ್ಟು ಜನರಲ್ಲಿ ಕೂಡ ಗೊಂದಲ ಇದೆ, ಮಾಧ್ಯಮದಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳಿವೆ. ಇವತ್ತು ನಾವು ಕೂತಿರೋದು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ, ಮತ್ತೆ ಯಾವ ರೀತಿ ಬಿಜೆಪಿ ಅವರ ಒಂದು ಸಂಚಿನಿಂದ ಇದಾಗಿದೆ ಅಂತ ಹೇಳಕ್ಕೆ. ಮೊದಲನೇದಾಗಿ ವೆರಿ ಕ್ಲಿಯರ್ಲಿ ಐ ಆಮ್ ಸ್ಟೇಟಿಂಗ್ ದಟ್ ದ ಪರ್ಮಿಷನ್ given to CBI for prosecution or investigation by the previous BJP government is illegal.
It is politically motivated. It has been done to curb the activities of the opposition party. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಇವರು ಈ ಸಂಚನ್ನ ಮಾಡಿದ್ದು. ಡಿ ಕೆ ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ, ಕಾಂಗ್ರೆಸ್ ಅನ್ನ ಕಟ್ ಹಾಕ್ಲಿಕ್ಕೆ ಚುನಾವಣೆಗಿಂತ ಮುಂಚೆ ಇವೆಲ್ಲ ಇವರು ಮಾಡಿದಂತ ಕೆಲಸ. ಇದನ್ನ ನಾನು ಕ್ರೊನಾಲಜಿಕಲಿ ತಮ್ಗೆ ಹೇಳ್ತೀನಿ. ಅದಾದ್ಮೇಲೆ ತಮ್ದು ಏನೇ ಪ್ರಶ್ನೆ ಇದ್ರೂ ಕೂಡ ಅದ್ರ ಕೂಡ ನಾನು ಉತ್ತರ ಕೊಡ್ಲಿಕ್ಕೆ ತಯಾರಿದ್ದೀನಿ. ಮೊದಲನೇದಾಗಿ ನಾನು ಮಧ್ಯದಿಂದ ಬರ್ತೀನಿ. 9/9/2019 ತಾರೀಕು ಇಡಿಯಿಂದ ಚೀಫ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಒಂದು ಲೆಟರ್ ಬರುತ್ತೆ. ಏನಂತ ಬರೀತಾರೆ ಅದರಲ್ಲಿ ಅಂದ್ರೆ, ಸಬ್ಜೆಕ್ಟ್ ಶೇರಿಂಗ್ ಇನ್ಫಾರ್ಮೇಶನ್ ಅಂಡರ್ ಸೆಕ್ಷನ್ 66(2) PMLA in case of DKS and others, ಅಂದ್ರೆ Prevention of Money Laundering Act, in case of DKS and others, stating that based on the complaint filed by the IT department, investigation was taken up by the ED under the provisions of the said act ಅಂತ ಒಂದು ಬರುತ್ತೆ. ಇದು ಸ್ಟ್ಯಾಟ್ಯುಟರಿ ಕಂಪ್ಲೈನ್ಸ್. ಯಾವುದೇ ತನಿಖೆ ಆದಾಗ ಅಲ್ಲಿ ಆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ವಿರುದ್ಧ, ಅಂದ್ರೆ MLA ಇರ್ಬೋದು, MLC ಇರ್ಬೋದು, MP ಇರ್ಬೋದು, ಆ ರಾಜ್ಯದ ಇದು ಸರ್ಕಾರಕ್ಕೆ ಒಂದು ಸ್ಟ್ಯಾಟ್ಯುಟರಿ ಕಂಪ್ಲೈನ್ಸ್ ಹೋಗುತ್ತೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಹಿಂಗೊಂದು ಕೇಸ್ ಬಂದಿದೆ, ಆ ಕೇಸನ್ನ ನಾವು ತನಿಖೆ ಮಾಡ್ತಾ ಇದ್ದೀವಿ, ಈ ಇನ್ಫಾರ್ಮೇಶನ್ ಅನ್ನ CBIಗೂ ಕೂಡ ಕೊಟ್ಟಿದ್ದೀವಿ. ಏನಂತ ಹೇಳ್ತಾರೆ, the letter also states that they have shared this information to CBI through a letter dated 2/9/2019 and details of the complaint filed by the IT in Annexure A ಅಂತ. ಆ Annexure ನಮ್ಮ ಹತ್ರ ಇಲ್ಲ, ಸರ್ಕಾರ ಹತ್ರನೇ ಇಲ್ಲ. ಇದು ಮಾಹಿತಿಗಾಗಿ ಅಂತ ಅಷ್ಟೇ ಕೊಡ್ತಾರೆ. ಅದು ಕಂಪಲ್ಸರಿ ಕೊಡಬೇಕು, ಕೊಟ್ಟಿದ್ದಾರೆ. 2 ದಿನದಲ್ಲಿ ಲೆಟರ್ ಬಂದಿತ್ತು 9ನೇ ತಾರೀಕು. 11ನೇ ತಾರೀಕು 11/9/2019 ಚೀಫ್ ಸೆಕ್ರೆಟರಿ ಅವರು ಇದನ್ನ ರಿಸೀವ್ ಮಾಡ್ಕೊಂಡು ಫರ್ದರ್ ಆಕ್ಷನ್ಗೆ ಮೂವ್ ಮಾಡ್ತಾರೆ. ಎಲ್ಲಿಗೆ? DPRಗೆ. ಒಂದೇ ದಿನದಲ್ಲಿ 12ನೇ ತಾರೀಕು 12/9/2019 ಇದು DPRಗೆ ಹೋಗ್ತದೆ. ಫಸ್ಟ್ ಆಫ್ ಆಲ್ ಇದು DPRಗೆ ಯಾಕೆ ಹೋಗಿದೆ ಗೊತ್ತಿಲ್ಲ. ಇಟ್ ಇಸ್ ಡಸ್ ನಾಟ್ ಕಮ್ ಅಂಡರ್ ದೆಮ್ ಅಟ್ ಆಲ್. ಅಲ್ಲಿನ ಅವಾಗಿನ ಅಂಡರ್ ಸೆಕ್ರೆಟರಿ ಏನ್ ಬರೀತಾರೆ ಅಂದ್ರೆ, ಇದು ಒಂದು ಲೆಟರ್ ಹಿಂಗ್ ಬಂದಿದೆ, ಇಡಿಯಿಂದ ಒಂದು ಕಂಪ್ಲೇಂಟ್ಸ್ ಬಂದಿದೆ, ಇದನ್ನ ಈ ಲೆಟರ್ ಅನ್ನ ಉಲ್ಲೇಖಿಸ್ಬಿಟ್ಟು ಅವರು 2 ಕ್ಲಾರಿಫಿಕೇಶನ್ ಕೇಳ್ತಾರೆ. ಮೊದಲನೇದಾಗಿ ಇದು ಅವ್ರ ಅಂಡರ್ ಬರೋದಿಲ್ಲ. ಎರಡನೇದು ಏನ್ ಮಾಡ್ತಾರೆ, ಅದೇನೋ ಸ್ಕೂಲ್ ಮಾಡ್ಬೋದು. ಸರಿ, ವಾಲ್ಯೂಮ್ ಅಂತ ಸ್ವಲ್ಪ ಜಾಸ್ತಿ ಮಾಡೋದು. ಸೊ 11th letter was received by Chief Secretary. 9th it was dispatched. 11th it was received by Chief Secretary for further action. 12th they write, the Under Secretary writes, which is beyond their jurisdiction. They take a decision. ಅವ್ರ ವ್ಯಾಪ್ತಿಗೆ ಬರೋದಿಲ್ಲ. ಅವರು 2 ಕೇಳ್ತಾರೆ, ಅವರು 2 ಪ್ರಶ್ನೆಗಳನ್ನ ಎತ್ತಿಸ್ತಾರೆ. ಒಂದು, ಇದನ್ನ ಸ್ಯಾಂಕ್ಷನ್ ಮಾಡಲಿಕ್ಕೆ ನಾವು ಸ್ಪೀಕರ್ ಪರ್ಮಿಷನ್ ತಗೋಬೇಕು, ಮತ್ತೆ ಒಪಿನಿಯನ್ ಆಫ್ AG ತಗೋಬೇಕು. ಎರಡನೇದು, ಇಡಿ CBIಗೆ ಕೊಡ್ತಾರೆ ಅಂತಾರೆ, ಇದು ನಮ್ಗೆ ಸಂಬಂಧಪಟ್ಟದಲ್ಲ, ಹೋಮ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು, ಇದನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ಅದು ಯಾಕೆ ಹೀಗೆ ಬರ್ದು ಕಳಿಸಿದ್ರೆ ಗೊತ್ತಿಲ್ಲ, ಬಹಳ ಕ್ಲಿಯರ್ ಆಗಿ ಬರ್ದು ಕಳಿಸ್ತಾರೆ. ಟು ಪ್ರಾಸಿಕ್ಯೂಟ್ ಪಬ್ಲಿಕ್ ಸರ್ವೆಂಟ್ಸ್, ದ ಸ್ಯಾಂಕ್ಷನ್ ಅಂಡರ್
Section 17A1 of the PC Act is required, and sanctioning authority for an MLA is the Speaker, therefore seeks the opinion of the AG and takes steps to transfer the file to Legislative Secretariat for taking appropriate action. ಒಂದನೇದು. ಎರಡನೇದು, since the ED has returned to CBI under Section 6 of the DSPE Act, Delhi Special Powers Establishment Act, only the Home Department has power to pass such an order and therefore to transfer the file to the Home Department. ಕಳಿಸ್ಕೊಡ್ತಾರೆ. ಒಂದೇ ದಿನದಲ್ಲಿ 13/9/2019 ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವ್ರೇನ್ ಬರೀತಾರೆ ಅಂದ್ರೆ, ಪ್ಲೀಸ್ ಎಕ್ಸಾಮಿನ್ ಪ್ರಾಪರ್ಲಿ ವಿತ್ ರೆಸ್ಪೆಕ್ಟ್ ಟು ರೂಲ್ಸ್ ಅಂಡ್ ಪುಟ್ ಅಪ್. ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅದನ್ನ ನೋಡ್ಕೊಂಡು, ಸಾಧಕ ಬಾಧಕವನ್ನ ನೋಡ್ಕೊಂಡು ಅದನ್ನ ಮೂವ್ ಮಾಡಿ ಅಂತ ಹೇಳ್ತಾರೆ. 16ನೇ ತಾರೀಕು 9ನೇ ತಿಂಗಳು 16/9/2019 ಈ ಅಂಡರ್ ಸೆಕ್ರೆಟರಿ ಯಾರು ಈ ಫೈಲ್ ಎಕ್ಸಾಮಿನ್ ಮಾಡ್ತಾರೆ, ಆದ್ರೆ ಈ ಇಡಿದು 9ನೇ ತಾರೀಕು ಬಂದಿದ್ದು, ಅವ್ರೇನ್ ಹೇಳ್ತಾರೆ ಅಂದ್ರೆ, ಇದು PMLA ಆಕ್ಟ್ ಇರೋದ್ರಿಂದ, ಇದು PC ಆಕ್ಟ್ ಇರೋದ್ರಿಂದ ಇದು ಇನ್ವೆಸ್ಟಿಗೇಷನ್ ಬೇಕಾಗ್ತದೆ, ನಾವು ನೇರವಾಗಿ ಏನು ಡಿಸಿಷನ್ ತಗೊಳಕ್ ಆಗಲ್ಲ, ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಅಂತ. ಮತ್ತೆ ಅವರು ಕೂಡ ಅದೇ ಕೇಳ್ತಾರೆ, ಇದನ್ನ ಸ್ಯಾಂಕ್ಷನ್ ಮಾಡೋದು ಯಾರು, ಪ್ರಾಸಿಕ್ಯೂಟ್ ಮಾಡಕ್ಕೆ, ಇಫ್ ಫೌಂಡ್ ಗಿಲ್ಟಿ. ಮತ್ತೆ ಅಂದ್ರೆ ಗವರ್ನರ್ ಬರ್ಬೇಕಾ ಏನು ಸ್ಪೀಕರಿಗೆ ಬರೀಬೇಕಾ ಅಂತ. ಮತ್ತೆ ಟ್ರಾನ್ಸ್ಫರ್ ಟು CBI ಅದ್ರ ಬಗ್ಗೆನೂ ಪ್ರಶ್ನೆ ಕೇಳ್ತಾರೆ. ಇವರೇನ್ ಹೇಳ್ತಾರೆ, when the information was verified by ED, it discloses that an offence under Section 13 of PC Act has been committed, and since it is a serious offence and the ED has shared this information with CBI also, and for a decision to be taken regarding transferring this case to CBI for further investigation, the file may be placed before the CM for his order ಅಂತ ಹಾಕ್ತಾರೆ. ಅಂಡರ್ ಸೆಕ್ರೆಟರಿ ಡೆಪ್ಟಿ ಸೆಕ್ರೆಟರಿ ಬರೀತಾರೆ, ಇದು ಒಬ್ರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರೋದ್ರಿಂದ ಮತ್ತೆ CBIಗೆ ಹಾಕ್ಬೇಕಾ ಇಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ, ಅದಕ್ಕೆ ನಾವು CM ಮುಂದೆ ಇಡ್ತೀವಿ ಅಂತ. 16/9/2019 ಡೆಪ್ಟಿ ಸೆಕ್ರೆಟರಿ ಇಂದ ACS ಗೆ ಹೋಗುತ್ತೆ. ACS ಅವರು ಅದನ್ನ ರೆಫರ್ ಮಾಡಿಬಿಟ್ಟು AG ಕಳಿಸ್ತಾರೆ. ಅವರೇನ್ ಹೇಳ್ತಾರೆ ಅಂದ್ರೆ, ದೇ ಸೀಕ್ ಲಾ ಡಿಪಾರ್ಟ್ಮೆಂಟ್ಸ್ ಒಪಿನಿಯನ್ ವಿತ್ ರೆಸ್ಪೆಕ್ಟ್ ಟು ಗ್ರಾಂಟ್ ಆಫ್ ಪರ್ಮಿಷನ್ ರಿಗಾರ್ಡಿಂಗ್ ವೆದರ್ ಇಟ್ ಈಸ್ ಫ್ರಮ್ ದ ಗವರ್ನರ್ ಆರ್ ಸ್ಪೀಕರ್ ಆಫ್ ದ ಅಸೆಂಬ್ಲಿ. ಅಂದ್ರೆ MLA ವಿರುದ್ಧ ಇದೆ, ಇದು ಒಂದು ಸಿಟ್ಟಿಂಗ್ MLA ಇದ್ದಾರೆ, ಅವ್ರ ವಿರುದ್ಧ ಈ ಪ್ರಕರಣ ಬಂದಿದೆ, ಇದನ್ನ AG ಅವರಿಗೆ ಕಳ್ಸೋಣ ಒಪಿನಿಯನ್ಗೆ, ಸ್ಪೀಕರ್ ಅಥಾರಿಟಿನಾ ಗವರ್ನರ್ ಅಥಾರಿಟಿನಾ ಅಂತ ಒಂದು ಬರೆದ್ಬಿಟ್ಟು ಕಳಿಸ್ತಾರೆ. 17/9/2019 ಒಂದೇ ದಿನದಲ್ಲಿ AGಗೆ ಒಪಿನಿಯನ್ ಕಳಿಸ್ತಾರೆ. AG ಅವ್ರು ಏನು ಒಪಿನಿಯನ್ ಕೊಡೋದಿಲ್ಲ, ಕಾಯ್ತಾರೆ. ಎಷ್ಟು ದಿನ ಕಾಯ್ತಾರೆ? 5 ದಿನ ಕಾಯ್ತಾರೆ. 24/9/2019 ಒರಿಜಿನಲ್ ಫೈಲ್ AG ಹತ್ರ ಇದೆ ಅಂದ್ಬಿಟ್ಟು CM ಆಫೀಸ್ ನಲ್ಲಿ ಒಂದು ಹೊಸ ಫೈಲ್ ಓಪನ್ ಮಾಡ್ತಾರೆ. ನೋಡಿ, ಪುರ್ಸೊತ್ತೇ ಇಲ್ಲ ಅವರಿಗೆ. 16th ಹೋಗಿದೆ ಇದಕ್ಕೆ, 17th ಹೋಗಿದೆ AG ಒಪಿನಿಯನ್ಗೆ, 18th, 19th, 20, 21, 22, 23 6 ದಿನದಲ್ಲಿ ಒಬ್ಬ ಶಾಸಕರಿಗೆ ಪ್ರಾಸಿಕ್ಯೂಷನ್ ಮಾಡಬೇಕು. ಯಾರಿಗೆ ಬರುತ್ತೆ ಪ್ರಾಸಿಕ್ಯೂಷನ್ ಇರ್ಬೋದು ಅಥವಾ ಸ್ಯಾಂಕ್ಷನ್, ಕ್ಷಮಿಸಬೇಕು, ಸ್ಯಾಂಕ್ಷನ್ ಯಾರಿಗೆ ಬರಬೇಕು ಅಂತ 6 ದಿನದಲ್ಲಿ ಪುರ್ಸೊತ್ ಇರಲಾರ್ದೆ CM ಆಫೀಸ್, ದೆನ್ CM ಆಫೀಸ್ ನಲ್ಲಿ ಹೊಸ ಫೈಲ್ ಓಪನ್ ಮಾಡಿಬಿಡ್ತಾರೆ. ಅವತ್ತಿನ ದಿನಾನೇ ತೀರ್ಮಾನ ಏನಾಗುತ್ತೆ ಅಂದ್ರೆ, ನಾವು ಇದು CBIಗೆ ಹಸ್ತಾಂತರ ಮಾಡಬೇಕು ಅಂತ 24ನೇ ತಾರೀಕು ತೀರ್ಮಾನ ಆಗುತ್ತೆ. 24ನೇ ತಾರೀಕು ತನಕ AG ಅವ್ರದ್ದು ಒಪಿನಿಯನ್ ಇಲ್ಲ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ, 25/9/2019 on 24/9/2019 the chief minister orally directed to hand over the matter for investigation to CBI, and he has discussed this matter with the AG over a call, and the file was placed before CM. ಅಂದ್ರೆ ಫೋನ್ ನಲ್ಲಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ 24ನೇ ತಾರೀಕು ಇವರೇ.
ಓರಲಿ ಕಮ್ಯುನಿಕೇಟ್ ಮಾಡಿದ್ದಾರೆ ಅಂತ ಸಿಎಂ ಹೇಳ್ತಾರೆ. ಅಂದ್ರೆ ಒಬ್ಬ ಶಾಸಕರ ಸ್ಯಾಂಕ್ಷನ್, ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಅಥವಾ ತನಿಖೆ ಇದು ಮಾಡ್ಲಿಕ್ಕೆ ಅಷ್ಟೇನಾತ್ರ ಸರ್ 5 ದಿನದಲ್ಲಿ 6 ದಿನದಲ್ಲಿ ಎಜಿ ಒಪಿನಿಯನ್ಗೂ ಕಾಯಲಾರ್ದೆ ಮೌಖಿಕವಾಗಿ ಆದೇಶ ಕೊಡ್ತಾರೆ ಅಂದ್ರೆ ಉದ್ದೇಶ ಏನು? ಬಿಜೆಪಿಯವರು ಉತ್ತರ ಕೊಡ್ಬೇಕು. ಇವತ್ತು ಎಲ್ಲ ಕಡೆ ಇದು ಕಾನೂನು ವಿರುದ್ಧ, ಸಂವಿಧಾನ ವಿರುದ್ಧ ಅಂತ ಓಡಾಡ್ಕೊಳ್ತಾ ಇದಾರಲ್ಲ, ಕಾನೂನಿನ ಮತ್ತೆ ಸಂವಿಧಾನದ ಅರಿವಿದೆಯೇನ್ರಿ ನಿಮ್ಗೆ? ವೈ ವಾಸ್ ಇಟ್ ಡನ್ ಲೈಕ್ ದಿಸ್? 9ನೇ ತಾರೀಕು ಲೆಟರ್ ಬರುತ್ತೆ, 25 ತಾರೀಕು ಒಳಗಡೆ ನೀವು ಒಬ್ಬ MLA ಸ್ಯಾಂಕ್ಷನ್ ಮಾಡಬೇಕು ಅಂತ CBIಗೆ ನೀವೇ ಬರೆದು ಕೊಟ್ಬಿಟ್ಟಿದ್ದೀರಲ್ಲ. 25ನೇ ತಾರೀಕಿಗೆ ಏನು ಇವ್ರು ಸ್ಯಾಂಕ್ಷನ್ ಕೊಡ್ತಾರೆ ಸರ್, ಎಜಿ ಅವತ್ತೇ ಒಪಿನಿಯನ್ ಕೊಡ್ತಾರೆ. ದಯವಿಟ್ಟು ಗಮನಿಸಬೇಕು. 24th ಈವ್ನಿಂಗ್ ಡಿಸಿಷನ್ ಹ್ಯಾಸ್ ಬೀನ್ ಡನ್ ವಿತೌಟ್ ಎಜಿಸ್ ಕನ್ಸಲ್ಟ್, ರಿಟರ್ನ್ ಅಪ್ರೂವಲ್. ಮೌಖಿಕವಾಗಿ ಆದೇಶ ಕೊಡ್ತಾರೆ. 25ನೇ ತಾರೀಕು ಇವರು ಆದೇಶ ಕೊಟ್ಟಾದ್ಮೇಲೆ ಆಫ್ಟರ್ ಡಿಸಿಷನ್ ಹ್ಯಾಸ್ ಬೀನ್ ಟೇಕನ್, ಎಜಿ ಹ್ಯಾಸ್ ಗಿವನ್ ಅನ್ ಒಪಿನಿಯನ್. ಏನಂತ ಕೊಡ್ತಾರೆ ಎಜಿ ಒಪಿನಿಯನ್? ಇದು ಮ್ಯಾಟರ್ ಅನ್ನ ನಾವು ಇನ್ವೆಸ್ಟಿಗೇಷನ್ಗೆ ಹಾಕಬೇಕು, ಹಾಗಲೇ ನಾವು ಕೊಡಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಬಂದ ಒಪಿನಿಯನ್ ಅಲ್ಲ ಇದು, ಸರ್ಕಾರದ ಒಪಿನಿಯನ್ ಅಲ್ಲ ಸರ್. ಅವ್ರೇನ್ ಹೇಳ್ತಾರೆ, ಲಾಸ್ಟ್ ಒಂದು ಪ್ಯಾರಾ ಓದ್ಬಿಡ್ತೀನಿ. ಅವ್ರೇನ್ ಹೇಳ್ತಾರೆ, ದೇರ್ಫೋರ್ in the instant case it has to be ascertained by the investigation agency as to what is the nature of the offense committed by the public servant concerned. ಅಂದ್ರೆ ಏನ್ ಮಾಡಿದ್ದಾರೆ, ಏನ್ ತಪ್ಪು ಮಾಡಿದ್ದಾರೆ, ಅವ್ರ ಒಫೆನ್ಸ್ ಏನಿದೆ ಅಂತ ಕಂಡುಹಿಡಿಬೇಕು ಮೊದಲು. If the alleged offense is relating to any recommendation or decision taken by such public servant, only then issue under section 17A would arise. However, if the offense is nothing to do with the decision or recommendation made by the public servant, then the question of sanction under section 17A does not arise. ಬಿಜೆಪಿ ಅವರೇ, ನಿಮ್ ಸರ್ಕಾರ ಏನ್ ಬರ್ದಿದೆ ನೀವೇ ನೋಡಿಲ್ಲ. It does not arise ಅಂತ ಹೇಳ್ತಾರೆ. This could be seen with the following illustration. For instance, if a public servant is being prosecuted, assets disproportionate to the known source of income, question of grant of sanction as contemplated under section 17A does not arise. DA case idrunu kuda does not arise. Even in case of sanction under section 19, question of sanction would arise only after the charge sheet is filed by the investigation agency. ಅಕಸ್ಮಾತ್ ನೀವು ಸ್ಯಾಂಕ್ಷನ್ ಕೊಡಬೇಕು ಅಂದ್ರೂ ಕೂಡ ಇನ್ವೆಸ್ಟಿಗೇಷನ್ ಏಜೆನ್ಸಿದು ನಿಮಗೆ ಚಾರ್ಜ್ ಶೀಟ್ ಇರಬೇಕು. ಮತ್ತೆ ಚಾರ್ಜ್ ಶೀಟ್ ಎಲ್ಲಿ ತಪ್ಪ ಆವಾಗ? ದಯವಿಟ್ಟು ಬಿಜೆಪಿಯವರು ಹೇಳಬೇಕು. 25/9/2019 ಚಾರ್ಜ್ ಶೀಟ್ ಎಲ್ಲಿತ್ತು? ವೈ ವಾಸ್ ಇಟ್ ನಾಟ್ ಫೈಲ್ಡ್? ಆಮೇಲೆ ಸಿಬಿಐ ವಾಪಸ್ ಕೊಟ್ರು. ಎಷ್ಟು ಅವಿವೇಕತನಾದ ಪರಮಾವಧಿ ಇದೆ ಅಂದ್ರೆ ಬಿಜೆಪಿನಲ್ಲಿ. ವಾಟ್ ಈಸ್ ದ ಕ್ರೈಟೀರಿಯಾ ಟು ಗಿವ್ ಎ ಕೇಸ್ ಟು ಸಿಬಿಐ? ಓದಿದ್ದೀರಾ? ವಾಟ್ ಇಸ್ ದ ಕ್ರೈಟೀರಿಯಾ? ಇದು ನಮ್ದಲ್ಲಪ್ಪ, ಇದು ನಿಮ್ ಗುರುಗಳು ಮೋದಿ ಅವರು ಕಳಿಸ್ಕೊಟ್ಟಿರೋ ಆದೇಶ, ಇದು ನಿಮ್ಮ ಅಮಿತ್ ಶಾ ಕೊಟ್ಟಿರೋ ಆದೇಶ. ಇದು ಏನಂತ ಕೊಡ್ತಾರೆ, ಅದು ಸರ್ಕ್ಯುಲರ್ ಟು ಚೀಫ್ ಸೆಕ್ರೆಟರೀಸ್ ಆಫ್ ಆಲ್ ಸ್ಟೇಟ್ ಗವರ್ಮೆಂಟ್ಸ್ ಸಬ್ಜೆಕ್ಟ್ introduction of single window system in Department of Personnel and Training for receiving proposals of CBI investigation. ಅಂದ್ರೆ CBI ಇನ್ವೆಸ್ಟಿಗೇಷನ್ ಮಾಡಬೇಕು, ನೀವು ಪ್ರಪೋಸಲ್ ಕಳಿಸಿದ್ರೆ ಕೆಲವು ಮಾನದಂಡಗಳಿದೆ. ಆ ಮಾನದಂಡಗಳು ಏನು ಅಂತ ಹೇಳ್ತಾರೆ. ಅದರಲ್ಲಿ 5 ಮಾನದಂಡಗಳು ಕೊಡ್ತಾರೆ ಅವರು. ಒಂದನೇದು ಬ್ರೀಫ್ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಅಂದ್ರೆ ಕೇಸಿನ ಮಾಹಿತಿ ಬೇಕು ನಮಗೆ, ಫ್ಯಾಕ್ಟ್ಸ್ ಆಫ್ ದ ಕೇಸ್ ಬೇಕು. Copy of the FIR, and if FIR is in local language, the English translation may be provided. Result of the investigation done by the local police, including details of seizures, arrest made, and present status of the arrested accused, that is whether on bail or in custody. Copy of FIR, and if FIR is in local language, ಅದು ಬಿಟ್ಬಿಡಿ. Copy of FIR ಬೇಕು ಅಂತಾರೆ. ಎಲ್ಲಿತ್ತು ಕಾಪಿ ಆಫ್ FIR? ಎಲ್ಲಿತ್ತು ಇನ್ವೆಸ್ಟಿಗೇಷನ್ ರಿಪೋರ್ಟ್? ಸೀಸ್ ಮಾಡಿದ್ರಿ, ಅದರೆಲ್ಲ ಸೀಸರ್ಸ್ ಎಲ್ಲಿತ್ತು?
ಅವಾಗ ಡಿ ಕೆ ಶಿವಕುಮಾರ್ ಅವರು ಜೈಲಲ್ಲಿ ಇದ್ರ? ವಾಸ್ ಹಿ ಆನ್ ಬೇಲ್? ವಾಸ್ ಹಿ ಅಕ್ಯೂಸ್? ವಾಸ್ ಹಿ ಅರೆಸ್ಟೆಡ್? ವೇರ್ ವಾಸ್ ದ ಕಾಪಿ ಆಫ್ ದ FIR? ಬಹಳ ಸ್ಪಷ್ಟವಾಗಿ ಅಮಿತ್ ಶಾ ಅವರು ನಿಮ್ಗೆ ಸಂದೇಶ ಕಳಿಸಿದ್ದಾರೆ, ಕಾಪಿ ಆಫ್ ದ FIR ಇರಬೇಕು ಮಾರಾಯರೆ ಅಂತ. ಎಲ್ಲಿದೆ ಡೀಟೇಲ್ಸ್? ಮೂರನೇದು, ಡೀಟೇಲ್ಸ್ ಆಫ್ ಕೋರ್ಟ್ ಕೇಸ್ ಇಫ್ ಎನಿ ಫೈಲ್ಡ್ ಇನ್ ದ ಮ್ಯಾಟರ್. ಯಾವ್ದಾದ್ರು ಕೋರ್ಟ್ ಕೇಸ್ ಇತ್ತಾ? ಇರಲಿಲ್ಲ. ಜಸ್ಟಿಫಿಕೇಶನ್ ಫಾರ್ ರೆಫರಿಂಗ್ ದ ಮ್ಯಾಟರ್ ಟು CBI ಇನ್ಕ್ಲೂಡಿಂಗ್ ಇಂಟರ್ಸ್ಟೇಟ್ ಆರ್ ಟ್ರಾನ್ಸ್ನ್ಯಾಷನಲ್ ರಾಮಿಫಿಕೇಶನ್. ಅಂದ್ರೆ ನಾವು ಇದು ನಿಮಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ CBI ಅವರಿಗೆ, ಯಾಕಂದ್ರೆ ಇದರಲ್ಲಿ ಬೇರೆ ರಾಜ್ಯದ ಅಂತರ್ರಾಜ್ಯದ ವಿಷಯಗಳಿರ್ಬೋದು ಅಥವಾ ಬೇರೆ ದೇಶದ ವಿಷಯಗಳಿರ್ಬೋದು, ಇಂಟರ್ನ್ಯಾಷನಲ್ ಆರ್ ನ್ಯಾಷನಲ್ ಇಶ್ಯೂಸ್. ಅದು ಏನಾದ್ರೂ ಇದು ಜಸ್ಟಿಫಿಕೇಶನ್ ಕೊಡಬೇಕು ಅಂತ ಇದೆ. ಎಲ್ಲಿದೆ ಅಪ್ಪ ಜಸ್ಟಿಫಿಕೇಶನ್ ಅದಕ್ಕೆ? ಯಾವ ಸ್ವಿಸ್ ಬ್ಯಾಂಕ್ ಅಕೌಂಟ್ ಇದೆ? ಯಾವ್ದು ನ್ಯಾಷನಲ್ ಸ್ಟೇಟ್ ಟು ಸ್ಟೇಟ್ ಜ್ಯೂರಿಸ್ಡಿಕ್ಷನ್ ಟ್ರೆಸ್ ಪಾಸ್ ಆಗ್ತಾ ಇದೆ ಇಲ್ಲಿ? ಮತ್ತೆ ಐದನೇದು ಬಹಳ ಇಂಟ್ರೆಸ್ಟಿಂಗ್, ರೀಸನ್ಸ್ ರಿಗಾರ್ಡಿಂಗ್ ಲೋಕಲ್ ಸ್ಟೇಟ್ ಪೊಲೀಸ್ ನಾಟ್ ಬೀಯಿಂಗ್ ಇನ್ ಅ ಪೊಸಿಷನ್ ಟು ಇನ್ವೆಸ್ಟಿಗೇಟ್ ದ ಮ್ಯಾಟರ್. ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ರೀಸನ್ಸ್ ರಿಗಾರ್ಡಿಂಗ್ ಲೋಕಲ್/ಸ್ಟೇಟ್ ಪೊಲೀಸ್ ನಾಟ್ ಬೀಯಿಂಗ್ ಇನ್ ಅ ಪೊಸಿಷನ್ ಟು ಇನ್ವೆಸ್ಟಿಗೇಟ್ ದ ಮ್ಯಾಟರ್. ಅಂದ್ರೆ ಇಲ್ಲಿ ನಮ್ಮ ಸ್ಟೇಟ್ ಪೊಲೀಸ್ ಇರಬಹುದು, ಲೋಕಾಯುಕ್ತ ಇರಬಹುದು, CID ಇರಬಹುದು, ಬೇರೆ ಯಾವ್ದಾದ್ರೂ ರಾಜ್ಯದ ಸಂಸ್ಥೆಗಳಿದ್ರೆ ಅವರಿಗೆ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ಜಸ್ಟಿಫಿಕೇಶನ್ ಕೊಡಬೇಕು, ರೀಸನ್ಸ್ ಕೊಡಬೇಕು. ಏನ್ ಕೊಟ್ಟಿದ್ರಿ? ಎಲ್ಲಿ ಕೊಟ್ಟಿದ್ರಿ? ಅದಿದ್ರೆ ಕೊಡಿ ನಮಗೆ ನೋಡೋಣ ಅಂತೆ. ವೆದರ್ ದ ಸ್ಟೇಟ್ ಗವರ್ಮೆಂಟ್ ವಿಲ್ ಬಿ ರೆಡಿ ಟು ಪ್ಲೇಸ್ ರಿಸೋರ್ಸಸ್, ಮ್ಯಾನ್ ಪವರ್, ಅದೆಲ್ಲ ಬಿಡಿ, ಅದು ರೆಗ್ಯುಲರ್. ಇದು 5 ಕ್ರೈಟೀರಿಯಾಸ್ ಇದೆ ಅಲ್ಲ, ಯಾವ ಕ್ರೈಟೀರಿಯಾ ಫುಲ್ಫಿಲ್ ಮಾಡಿದೀರಾ ಹೇಳಿ ನನಗೆ. ಫ್ಯಾಕ್ಟ್ಸ್ ಆಫ್ ದ ಕೇಸ್ ಕೊಟ್ರ? ಇಲ್ಲ. ಕಾಪಿ ಆಫ್ ದ FIR ಇತ್ತಾ? FIR ಆಗಿರ್ಲಿಲ್ಲ. ಕೋರ್ಟ್ ಕೇಸ್ ಇತ್ತಾ? ಕೋರ್ಟ್ ಕೇಸ್ ಇರಲಿಲ್ಲ. ಏನು CBIಗೆ ಯಾಕೆ ನೀವು ಇದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ರಾಮಿಫಿಕೇಶನ್ಸ್ ಏನಾದ್ರೂ ಇತ್ತಾ? ಇರಲಿಲ್ಲ. ಯಾಕೆ ನೀವು ಇಲ್ಲಿನ ನಮ್ಮ ರಾಜ್ಯ ತನಿಖಾ ತಂಡಗಳನ್ನ ಬಿಟ್ಟು CBI ಕೊಡಬೇಕು ಅಂತ ನೀವು ಜಸ್ಟಿಫಿಕೇಶನ್ ಕೊಟ್ರ? ಇಲ್ಲ. ಎಲ್ಲಿ ಯಾಕೆ ಕೊಟ್ಟಿದ್ದೀರಾ? ಇದು ಕೊಟ್ಟಿರೋದು ಬರೇ ರಾಜಕೀಯ ದುರುದ್ದೇಶದಿಂದ. ಇದು ನನ್ನ ಡಾಕ್ಯುಮೆಂಟ್ಸ್ ಅಲ್ಲ, ಒಂದು ಕೂಡ ನನ್ನ ಡಾಕ್ಯುಮೆಂಟ್ಸ್ ಅಲ್ಲ. ಇಟ್ಸ್ ಆಲ್ ದ ಡಾಕ್ಯುಮೆಂಟ್ಸ್ ಆಫ್ ದ ದೆನ್ ಬಿಜೆಪಿ ಗವರ್ಮೆಂಟ್. ಎಲ್ಲ ನಾಯಕರು ಬಂದು ಏನ್ ಟಿವಿ ಸ್ಟೇಟ್ಮೆಂಟ್ ಅಲ್ಲ, ಅದು ಅನ್ಯಾಯ ಆಗ್ತಾ ಇದೆ, ಇದು ಆಗ್ತಾ ಇದೆ, ಸಂವಿಧಾನ ಕೊಗ್ಗಲೆ ಆಗ್ತಾ ಇದೆ ಅಂತ ಮಾಡಿದ್ಯಾರ್ರಿ? ಕೊಗ್ಗಲೆ ಕಾನೂನನ್ನ ಗಾಳಿಗೆ ತೂರಿದ್ಯಾರು? 1/10/2019 ಅವ್ರೇನ್ ಕೇಳ್ತಾರೆ, ಈಗ ಓದ್ನಲ್ಲ ಎಲ್ಲ ಈ 5 ಕ್ರೈಟೀರಿಯಾಗಳನ್ನ 25ಕ್ಕೆ ಒಂದು ಲೆಟರ್ ಕಳಿಸ್ತಾರೆ. ನಮಗೆ ತಲುಪೋದು 1/10/2019. ಅವ್ರು ಕೇಳ್ತಾರೆ ಚೀಫ್ ಸೆಕ್ರೆಟರಿಗೆ, ಸೆಂಟ್ರಲ್ ಗವರ್ಮೆಂಟ್ ಅವರು, ನೀವು ನಮಗೆ ಸ್ಯಾಂಕ್ಷನ್ ಕೊಡ್ತಾ ಇದ್ದೀರಾ CBIಗೆ, ದಯವಿಟ್ಟು ಪ್ಲೀಸ್ ಫರ್ನಿಶ್ ಡೀಟೇಲ್ಸ್ such as copy of FIR and other details of the case in the prescribed pro forma ಅಂತ ಅವರೇ ಕೇಳ್ತಾ ಇದ್ದಾರೆ. ನೀವು ಕಳಿಸಿದ್ದೀರಾ ಅದೆಲ್ಲ ಮಾಹಿತಿ ಕೊಡಿ ನಮಗೆ ಅಂತ. ಏನಂತ ಕಳಿಸ್ತಾರೆ? ಏನು ಇಲ್ಲ ಕಳಿಸ್ಲಿಕ್ಕೆ. 0 ಡಾಕ್ಯುಮೆಂಟ್ಸ್. 4/11/2019 note put up by Under Secretary states that letter from Union of India dated 1/10/2019 was received seeking for FIR and other details and relevant documents to be filed in the prescribed format. Since no FIR was registered, ದಯವಿಟ್ಟು ಗಮನಿಸಿ, since no FIR was registered, file was placed for further orders before the secretary. ಅವರು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದ ನಮಗೆ ಕೊಟ್ಟಿದ್ದಾರಪ್ಪ, ನಮಗೆ FIR ಕೊಡಿ, ಫ್ಯಾಕ್ಟ್ಸ್ ಆಫ್ ದ ಕೇಸ್ ಕೊಡಿ, ಎಲ್ಲಾನು ಕೊಡಿ, ನಾವು ತನಿಖೆ ಮಾಡ್ತೀವಿ ಅಂದ್ರೆ. ಆದ್ರೆ FIR ಇರ್ಲಾರ್ದ ಕಾರಣ ನಾವು ಏನ್ ಮಾಡ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವು ಸೆಕ್ರೆಟರಿಗೆ ಫೈಲ್ ಅನ್ನ ಮೂವ್ ಮಾಡಿದೀವಿ ಅಂತ 4/11/2019. ಅದಾದ್ಮೇಲೆ 20/11/2019 ದ ಡ್ರಾಫ್ಟ್ ಲೆಟರ್ was placed before ACS and then to the chief secretary, then the file was placed to the CM. 22/11/2019 the CM approved the letter and CS directed to issue the letter.
ಅಂದ್ರೆ ಏನ್ FIR ಇಲ್ಲ, ಏನಿಲ್ಲ, ಇಲ್ಲ CBI ಕೊಡ್ಬೇಕು. ಸೊ ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ್ರು, ಅಂದಿನ ಚೀಫ್ ಸೆಕ್ರೆಟರಿ ಆದೇಶ ಹೊರಡಿಸಿದ್ರು. ಯಾವಾಗ ಅದಾದ್ಮೇಲೆ ಇನ್ನೂ FIR ಇಲ್ಲ, ದಯವಿಟ್ಟು ನಾವು ಗಮನಿಸಬೇಕು. FIR ಇಲ್ಲ, ಕೇಸ್ ಇಲ್ಲ, ಏನಿಲ್ಲ. ಇಷ್ಟೆಲ್ಲ ನ್ಯೂನತೆಗಳಿದ್ರು, ಲೋಪಗಳಿದ್ರು ಕೂಡ ಏನಕ್ಕೆ ಮಾಡಿದ್ರು ಇದು? ಯಾವ ಫೀಸಿಬಿಲಿಟಿ ರಿಪೋರ್ಟ್ ಇತ್ತು? ಯಾವ ಆರ್ಡರ್ ಮಾಡ್ಲಿಕ್ಕೆ ಇವರಿಗೆ? ಇದು ರಾಜಕೀಯ ದುರುದ್ದೇಶ ಇರಲಿಲ್ಲ ಅಂದ್ರೆ ಇನ್ನೇನು ಮತ್ತೆ ಇವತ್ತು AG ಅವರು ಅವ್ರ ಒಪಿನಿಯನ್ ಅನ್ನ 25ನೇ ತಾರೀಕು ಕೊಡ್ತಾರೆ, ಇವ್ರು 24ಕ್ಕೆ ಮೌಖಿಕ ಆದೇಶ ಕೊಟ್ಬಿಟ್ಟು ಡಿಸಿಷನ್ ತಗೊಂಡಾದ್ಮೇಲೆ ಇವರು ಆದೇಶ ಒಪಿನಿಯನ್ ತಗೋತಾ ಇದ್ದಾರೆ ಇವತ್ತು. ಆದ್ರಿಂದ ಈಗ FIR ಯಾವಾಗ ರಿಜಿಸ್ಟರ್ ಆಗುತ್ತೆ? 13 ತಿಂಗಳು ಆದ್ಮೇಲೆ ಇವರೇ ಏನೋ ಕೇಸ್ಗಳು ಕುಕ್ಅಪ್ ಮಾಡಿಬಿಟ್ಟು ಇವರೇ ಏನು ರಾತ್ರಿ ಕನಸಿನಲ್ಲಿ ಏನು ಬಂತೋ ಅದನ್ನೇ ಹಾಕ್ಬಿಟ್ಟು 13 ತಿಂಗಳು ಆದ್ಮೇಲೆ ಹಾಕ್ತಾ ಇದ್ದಾರೆ. ಆಮೇಲೆ ಆಸ್ ಪರ್ ಲಾ ವಿತೌಟ್ FIR ಯು ಕಾಂಟ್ ಗಿವ್ ಓನ್ಲಿ. ನಮ್ದಲ್ಲ, ಕೇಂದ್ರ ಸರ್ಕಾರದ ಇದು ಇದೆ, ಮಾನದಂಡಗಳಿದೆ. CBI FIR ಲಾಂಚ್ ಮಾಡ್ತಾರೆ October 3rd ಸರ್ 2020. ಅದು ಚಾಲೆಂಜ್ ಮಾಡಿದ್ದಾರೆ. ಇದು ಬಹಳ ಕ್ಲಿಯರ್ ಆಗಿ ಏನು ಇದು ಕಾಣಿಸುತ್ತೆ ಅಂದ್ರೆ ಬಿಜೆಪಿ ಅವರು ಇರ್ಬೋದು, ಯಡಿಯೂರಪ್ಪ ಅವರು ಇರ್ಬೋದು, ಮತ್ತೆ ಕೇಂದ್ರದ ಬಿಜೆಪಿ ಸರ್ಕಾರದವ್ರು ಇರ್ಬೋದು, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಲೆ ಇದೆ, ಇವರು ಆರ್ಸ್ ಬಂದ್ಬಿಡ್ತಾರೆ ಅಂತೂ ಭಯ ಹುಟ್ಟಿಸ್ಲಿಕ್ಕೆ ನಮ್ಮ ನಾಯಕರಿಗೆ ಹಿಂಗ್ ಮಾಡಿರೋದು. ನಾನು ಹೇಳ್ತಾ ಇದ್ದೀರ, ಶೋಮಿ ಯಾವ ಕಾನೂನು ಪಾಲನೆ ಮಾಡಿದಿರ ನಂಗೆ ತೋರಿಸ್ಬಿಡಿಯಪ್ಪ. ಈ ಒಂದು ದಾಖಲೆಗಳು ಕೂಡ ನಂದಲ್ಲ, ಎಲ್ಲಾನು ನಿಮ್ಮ ಅಂದಿನ ಸರ್ಕಾರದ ದಾಖಲೆಗಳು. ಇನ್ನ ಬಹಳ ಇದೆ ಓದ್ಬೇಕು ಅಂದ್ರೆ. ಹೆಂಗೆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಏನೇನು ಮೌಖಿಕ ಆದೇಶಗಳು ಕೊಟ್ಟಿದ್ದಾರೆ, ನಮ್ಮ ನಾಯಕರುಗಳನ್ನ ಕಟ್ಟಾಕ್ಲಿಕ್ಕೆ ಏನೇನು ಮಾಡಿದ್ದಾರೆ ಅವೆಲ್ಲಾನು ಇದೆ. ಇವೆಲ್ಲಾನು ಕೂಡ ದಾಖಲೆಗಳಲ್ಲಿದೆ. ಇವರು ಕಾನೂನು ವಿರುದ್ಧವನ್ನ ಮಾಡಿರೋದನ್ನ ನಾವು ಕಾನೂನಾತ್ಮಕವಾಗಿ ನಾವು ವಾಪಸ್ ತಕೊಂಡ್ರೆ ಇವರಿಗೆ ಬೆಂಕಿ ಹಚ್ತಾ ಇದೆ. ಯಾಕಪ್ಪ? ಆಮೇಲೆ ನಾವೇನೋ ಇದು ಮಾಡ್ತಾ ಇಲ್ಲ. 3 ಸುಪ್ರೀಂ ಕೋರ್ಟ್ ಆದೇಶಗಳಿದೆ, ಇದರಲ್ಲಿ 3 ಸುಪ್ರೀಂ ಕೋರ್ಟ್ ಆದೇಶಗಳಿದೆ ಇದು ಕೇಸ್ಗಳನ್ನ ಹಿಂದಪಡಿಲಿಕ್ಕೆ. ನಿಮ್ಮ UP State of UP versus Maharaja Dharmendra Prasad Singh 1989, Dorji versus CBI and others 1994. ಇವೆಲ್ಲನೂ ಕೂಡ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶಗಳಿದೆ. ನಾವು ಸುಮ್ಮನೆ ಯಾವುದೋ ಕಾನೂನು ಉಲ್ಲಂಘನೆ ಮಾಡಿಲ್ಲ. ನಾವು ಸಂವಿಧಾನಿಕವಾಗಿ ಎಲ್ಲ ಸಾಧಕ ಬಾಧಕ ನೋಡ್ಕೊಂಡು ವಾಟ್ ಈಸ್ ಲೀಗಲ್ ವಿ ಹ್ಯಾವ್ ಡನ್. ಆಮೇಲೆ ಇವರು ಇವತ್ತು ಉತ್ತರ ಕೊಡಬೇಕಾಗಿದ್ದು ನಾವಲ್ಲ, ಬಿಜೆಪಿ ಅವರು ಉತ್ತರ ಕೊಡಬೇಕು, ಅಂದಿನ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಉತ್ತರ ಕೊಡಬೇಕು. ಯಾಕೆ ಇದು ಮಾಡಿದ್ರಿ? ಇರ್ಬೇಕಲ್ಲ ನಿಮ್ಮ ಹತ್ರ ಎಲ್ಲ ದಾಖಲೆಗಳು ಇರುತ್ತಲ್ವಾ? ನಿಮ್ಮ ಅಂದಿನ ಏಜಿ ಕರೆದು ಕೇಳಿ ಏನೇನಾಗಿದೆ ಅಪ್ಪ ಅಂತ. ಇಟ್ ಈಸ್ ನಥಿಂಗ್ ಬಟ್ ಅ ಕಾನ್ಸ್ಪಿರಸಿ ಅಗೇನ್ಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ, ಅಗೇನ್ಸ್ಟ್ ಮಿಸ್ಟರ್ DK Shivkumar and the Congress party. They just didn't want us to come to power at any cost. ಇದಕ್ಕೆಲ್ಲ ನಾವು ಹೆದರವರಲ್ಲ, ಬೆದರವರಲ್ಲ. ಸಂವಿಧಾನದಲ್ಲಿ, ಕಾನೂನಲ್ಲಿ ಅಪಾರವಾದಂತ ನಂಬಿಕೆ ಇದೆ ನಮಗೆ. ನಮ್ಮ ಸರ್ಕಾರ ಯಾವುದೇ ರೀತಿಯಾಗೂ ಸಂವಿಧಾನಕ್ಕೆ ಅಗೌರವ ತರುವಂತೆ ನಾವು ನಡ್ಕೊಳ್ಳೋದಿಲ್ಲ, ಕಾನೂನಿಗೆ ತದ್ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ. ನೀವಿವತ್ತು ಜಸ್ಟಿಫೈ ಮಾಡಿ ಎಲ್ಲಿಗೆ ಬರ್ತೀರಾ ಹೇಳಿ, ಚರ್ಚೆಗೆ ಬರಕ್ ರೆಡಿ ಇದೀವಿ ನಾವು ಕಾಂಗ್ರೆಸ್ನವರು. ಇದನ್ನ ಜಸ್ಟಿಫೈ ಮಾಡಿ ವಿತೌಟ್ FIR, ವಿತ್ ಏನ್ IT, ED, CBI ಅವರು ಯಾವ್ದಾದ್ರು ಒಂದು ಲೆಟರ್ ತೋರಿಸ್ಬಿಡಿ ನನಗೆ, ಇದು ನಮ್ಗೆ ಹಸ್ತಾಂತರ ಮಾಡಿ ಅಂತ ಒಂದು ಲೆಟರ್ ತೋರಿಸ್ಬಿಡಿ. ಹೀಗೆ ಉಲ್ಲಂಘನೆ ಆಗಿದೆ, ಇದು ನಾವು ಮಾಡ್ತಾ ಇದೀವಿ, ಒಂದು ಲೆಟರ್ ತೋರಿಸ್ಬಿಡಿ. ನಾವು DK Shivkumar ಅವ್ರ ವಿರುದ್ಧ ನಾವು ತನಿಖೆ ಮಾಡ್ಲಿಕ್ಕೆ ತಯಾರಿದ್ದೀವಿ ಅಥವಾ ಮಾಡಬೇಕು ಅಂತ ಒಂದು ಲೆಟರ್ ತೋರಿಸ್ಬಿಡಿ.
ಸೊ ಇವೆಲ್ಲಾನು ಕೂಡ ಬಿಜೆಪಿಯವರು ಅಧಿಕಾರ ಎಲ್ಲೋ ಅಧಿಕಾರ ಕೈಯಿಂದ ತಪ್ತಾ ಇದೆ ಅಂದ್ಬಿಟ್ಟು ಮಾಡಿರುವಂತ ತಂತ್ರಗಳು ಇವೆಲ್ಲ. ಅದಕ್ಕೆ ಇವತ್ತು ಅವರ ಸರ್ಕಾರದ ದಾಖಲೆಗಳು ಕೂಡ ಮಾತಾಡ್ತಾ ಇರೋದು. ನಾನು ಹೇಳೋದು ಒಂದು ನಂಬಕ್ ಹೋಗ್ಬೇಡಿ ದಯವಿಟ್ಟು. ಈ ದಾಖಲೆಗಳೇನಿದೆ ಅದನ್ನ ಪರಿಶೀಲನೆ ಮಾಡಿ, ಏನೇನಿದೆ ನೋಡಿ ತಾವು. ಅದಾದ್ಮೇಲೆ ಪ್ರಶ್ನೆ ಕೇಳಿ ಬಿಜೆಪಿ ಅವರಿಗೆ, ಯಾಕ್ರಿ ಹಿಂಗ್ ಮಾಡಕ್ ಹೋದ್ರಿ ಅಂತ. ಏನ್ ಉದ್ದೇಶ ಏನಿತ್ತು? ಎಲ್ಲಾನು ಕೂಡ ಯಾವ ನಿಮ್ಮ ಕೇಂದ್ರ ಸರ್ಕಾರ ಹೊರಡಿಸಿರುವ ಮಾನದಂಡದ ವಿರುದ್ಧನೇ ನೀವು ಹೋಗ್ಲಿಕ್ಕೆ ಕಾರಣ ಏನು? ವಾಟ್ ಈಸ್ ಯುವರ್ ಜಸ್ಟಿಫಿಕೇಶನ್? ದೇ ಹ್ಯಾವ್ ಟು ಆನ್ಸರ್ ಪೀಪಲ್. ಸದನದಲ್ಲಿ ಚರ್ಚೆಗೆ ಬರ್ತಾರ, ಬರ್ಲಿ, ಕೇಳೋಣ ಈ ಪ್ರಶ್ನೆಗಳು. ಇವತ್ತು ಯಾವುದೇ ರೀತಿಯಾದಂತ ಕಾನೂನನ್ನ ನಾವು ಉಲ್ಲಂಘನೆ ಮಾಡಿಲ್ಲ. ನಿನ್ನೆ ಸರ್ಕಾರ ತಗೊಂಡಿರುವಂತ ಡಿಸಿಷನ್ ಏನಿದೆ ಈಸ್ ವೆರಿ ಮಚ್ ಆಸ್ ಪರ್ ಲಾ. ದೇರ್ ಹ್ಯಾಸ್ ಬೀನ್ ಪ್ರೆಸಿಡೆನ್ಸ್ ಅರ್ಲಿಯರ್ ಆಲ್ಸೋ, ಅಂಡ್ ಮೋರ್ ಇಂಪಾರ್ಟೆಂಟ್ಲಿ 3 ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. ಆಮೇಲೆ ಇಲ್ಲಿವರೆಗೂ ಈ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಡಿಎ ಕೇಸಿಗೂ ಕೂಡ ಸಿಬಿಐ ಕೊಟ್ಟಿಲ್ಲ, ಇನ್ಕ್ಲೂಡಿಂಗ್ ಮಿಸ್ಟರ್ ಯಡಿಯೂರಪ್ಪಸ್. ನಾಟ್ ಒಂದು ಪ್ರಕರಣ ತೋರಿಸ್ಬಿಡಿ ನಮ್ಮ 50 ವರ್ಷದ ಇತಿಹಾಸದಲ್ಲಿ ಅಥವಾ ನಮ್ಮ 75 ವರ್ಷದ ಇತಿಹಾಸದಲ್ಲಿ ನಾವು ಡಿಎ ಕೇಸನ್ನ ಸಿಬಿಐ ಕೊಟ್ಟಿರೋದು ಸ್ಟೇಟ್ದು ಎಷ್ಟೊಂದಿವೆ, ಇಲ್ಲೇ ನಡೀತಾ ಇದೆ. ಸೊ ಆದ್ರಿಂದ ಇದನ್ನ ನಾವು ಯಾವುದೇ ಇರಲಿ ಕಾನೂನು ಹೋರಾಟ ಮಾಡೋಣ ಅವ್ರ ವೈಯಕ್ತಿಕವಾಗಿ. ಸೊ ಆದ್ರಿಂದ ನಮ್ಮ ಡಿಸಿಷನ್ ಏನಿದೆ ಈಸ್ ಆಸ್ ಪರ್ ಲಾ. ಥ್ಯಾಂಕ್ ಯು. ನಾವು ಹೆದರ್ತಾ ಇಲ್ಲ. ಇಲ್ಲ ನೋಡಿ, ಯಾರ ಹೆದರ ಪ್ರಶ್ನೆ ಇಲ್ಲ. ನಾನು ಕೇಳ್ತಾ ಇರೋದು, ತಾವು ತಡವಾಗಿ ಬಂದ್ರಿ. ನಾನು ಏನೇನು ನಾನು ಮುಂದಿಟ್ಟುಕೊಂಡಿದ್ದೀನಿ, ಮುಂದಿಟ್ಟು ಕೇಳಿದ್ದೀನಿ, ಅದ್ರ ಬಗ್ಗೆ ಉತ್ತರ ಕೊಡ್ಲಿ ಅವರು ಬಿಜೆಪಿಯವರು. ಯಾವುದೇ ಕೇಸ್ ಇರ್ಲಾರ್ದೆ, ಯಾವುದೇ FIR ಆಗ್ಲಾರ್ದೆ, ನೋ ವಾಟ್ ಎವರ್ ಇಟ್ ಇಸ್ ಕೋರ್ಟ್, ಈಗ ಕೋರ್ಟ್ ಅಲ್ಲಿ ನಡೀತಾ ಇದೆಲ್ಲ, ಎಸ್ ಈ ಸ್ಕ್ರೀನ್ ಅಂತ ಅವ್ರು ಹೇಳಿದಾರಲ್ಲ. ನಮ್ಮ DK ಅವ್ರು ಎದುರಿಸ್ತೀವಿ ಅಂತ ಹೇಳಿದ್ದೇವಲ್ಲ, ನಾವೆಲ್ಲೂ ಓಡೋಗಿದ್ದೀವಿ ನೋಡಿ. ದ ಪಾಯಿಂಟ್ ಈಸ್ ಇಲ್ಲ ಕೋರ್ಟ್ ಹೇಳಿ ನಡೆಸ್ತಾ ಇದೀವಲ್ಲ. ಈಗ ಅದು ಕೋರ್ಟ್ ತೀರ್ಮಾನ ಆಗುತ್ತಲ್ವಾ, ಅವ್ರು ಕೋರ್ಟಿಂದ ಎಲ್ಲಿ ಹೆದರ್ಕೊಂಡು ಹೋಗ್ತಾ ಇದ್ದಾರೆ ಸರ್. ನಾವು ಕೇಳ್ತಾ ಇದು ಸರ್, ಒಂದ್ ನಿಮಿಷ ಪ್ಲೀಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕ್ವೆಶ್ಚನ್ ಹಿಯರ್ ಈಸ್ ಸಿಬಿಐ ಸ್ಯಾಂಕ್ಷನ್ ಬಗ್ಗೆ. ಮಿಕ್ಕಿದೆಲ್ಲ ಏನೇ ಇದ್ರೂ ಕೂಡ ಕಾನೂನುವಾಗಿ ವೈಯಕ್ತಿಕವಾಗಿ ಹೋರಾಟ ಮಾಡ್ತಾ ಇದ್ರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಆಸ್ ಎ ಪಾರ್ಟಿ, ವಿ ವಿಲ್ ಡೂ ಇಟ್. ನಮ್ಮ ಪ್ರಶ್ನೆ ಇವತ್ತು ಬಿಜೆಪಿಯವರು ಎಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡು ಹೇಳ್ತಾ ಇದಾರಲ್ಲ, ಇದು ತಪ್ಪು ಅಂತ, ಇದು ಸ್ಯಾಂಕ್ಷನ್ ಮಾಡಿರೋದು ತಪ್ಪು ಅಂತ ನಾವು ಹೇಳ್ತಾ ಇರೋದು ನೋಡಿ. ಅದು ಕೋರ್ಟ್ ಅಲ್ಲಿ ಇದೆ, ವೈಯಕ್ತಿಕವಾಗಿ ಅವ್ರು ಹ್ಯಾಂಡಲ್ ಮಾಡ್ತಾ ಇದಾರಲ್ಲ. ನಾನು ಯಾರು ಡಿಸಿಷನ್ ತಗೊಳಕ್ಕೆ, ನೀವ್ಯಾರು ಡಿಸಿಷನ್ ತಗೊಳಕ್ಕೆ? ದೇ ವಿಲ್ ಟೇಕ್ ಇಟ್. ಇಟ್ ಡಸ್ ನಾಟ್ ಮ್ಯಾಟರ್ ಅಲ್ವಾ ಸರ್? ಈಗ ಹೆದರಿಕೆ ಯಾಕೆ? ಈಗ ನೀವೇ ಹೇಳಿದ್ರಿ ಆಲ್ಮೋಸ್ಟ್ 90% ಕೇಸ್ ಮುಗಿದ ಮೇಲೆ ಯಾಕೆ ಭಯ ಇರುತ್ತೆ? ಮತ್ತೆ ಭಯ ಇದ್ದಿದ್ರೆ ಸುಮ್ಮನೆ ಕುತ್ಕೋಬೇಕಾಗಿತ್ತಲ್ಲ. ಯಾರಿಗೂ ಏನು ಜೈಲು ಹೋಗೋದೇ ಇಲ್ಲ. ಉಪ್ಪು ತಿಂದವರು ನೀರು ಕುಡಿತಾರೆ, ಇಲ್ಲಿ ಉಪ್ಪೇ ತಿಂದಿಲ್ಲ. ಬೇಕಾಗಿರ್ಲಿಲ್ಲ, ಪ್ರಯಾರಿಟಿ ಇದೆ, ಮಾಡ್ಬೋದಾಗಿತ್ತು, ಒಂದೇ ತಿಂಗಳಲ್ಲಿ ಮಾಡ್ಬೋದಾಗಿತ್ತು, ಹಂಗೇನಿಲ್ಲ. ಈಗ ಬಂದಿದೆ, ಮಾಡ್ತಾ ಇದೀವಿ. ಅದಕ್ಕೆ ನಾನು ಹೇಳಿದ್ನಲ್ಲ, ನಾನು ಅಲ್ಲ ನೀವು ಅಲ್ಲ ತೀರ್ಮಾನ ಮಾಡೋದು. ಮ್ಯಾಟರ್ ಏನಿದೆ ಸರ್, ಸ್ಯಾಂಕ್ಷನ್ ಬಗ್ಗೆ ಇದೆ. ವಿ ಆರ್ ನಾಟ್ DK ಅವ್ರ ಬಗ್ಗೆ ನಾವು ಹೇಳ್ತಾ ಇಲ್ಲ. ಸಿಬಿಐ ಸ್ಯಾಂಕ್ಷನ್ ಬಗ್ಗೆ ಚರ್ಚೆ ನಡೀತಾ ಇದೆ. ಅದು ನಮ್ಮ ಕ್ಯಾಬಿನೆಟ್ ನಿರ್ಧಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ನೀವು ಆಗ್ಲೇ ವರ್ಡಿಕ್ ಕೊಟ್ಬಿಟ್ರೆ ನಾನೇನ್ ಮಾಡ್ಲಿ? ಬಿಜೆಪಿಯ ಎಡವಟ್ಟುಗಳನ್ನ ನೀವು ಪಟ್ಟಿ ಮಾಡಿ ಹೇಳಿದ್ರಿ, ಆದ್ರೆ DK ಶಿವಕುಮಾರ್ ಅವರ ರಕ್ಷಣೆಗೆ ಸರ್ಕಾರ ನಿಂತಿಲ್ವಾ? ಯಾಕೆ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರೇ ಇದ್ರು ಕ್ಯಾಬಿನೆಟ್ ಅಲ್ಲಿ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಅವ್ರು ಯಾಕೆ ಹೊರಬಹುದು? ಒಂದಷ್ಟು ಅನುಮಾನಗಳು ಬರ್ತಾರೆ ಸರ್. ಯಾಕಂದ್ರೆ ಸರ್ಕಾರ ಇಲ್ಲ ನೋಡಿ, ನಿನ್ನೆ KC ವೇಣುಗೋಪಾಲ್ ಅವರು ಬಂದಿದ್ರು ಬೇರೆ ವಿಷಯಕ್ಕೆ. ಅವ್ರ ಜೊತೆ ಇದ್ರು. ನಿನ್ನೆ ಕ್ಯಾಬಿನೆಟ್ ಬಂದಿಲ್ಲ. ಅದು ಈ ಸಬ್ಜೆಕ್ಟ್ ಬಗ್ಗೆ ನಮ್ ಬರುತ್ತೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಅಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಬಟ್ ಹಾಗೆ ಅಂತದೇನಿಲ್ಲ. ಇನ್ಫ್ಲೂಯೆನ್ಸಿಂಗ್ ದ ಕ್ಯಾಬಿನೆಟ್ ಡಿಸಿಷನ್ಸ್ ಇಸ್ ನಥಿಂಗ್. ಅಂಡ್ ಮೋರ್ ಓವರ್ ಅವರು
ಕಾನೂನನ್ನ ತಿರ್ಚಿದವ್ರಿಗೆ ನೀವೇನು ಹೇಳ್ತಾ ಇದ್ದೀರಾ? ಕಾನೂನನ್ನ ಪಾಲನೆ ಮಾಡ್ಬಿಟ್ಟು ವಾಪಸ್ ಸ್ಟೇಟಸ್ ಕೊಟ್ಟಿದ್ದೀವಿ ನಮ್ಗೆ ಹೇಳ್ತಾ ಇದ್ದೀರಲ್ಲ. ಯಾವುದು? ಅವಾಗ್ಲೂ ಹೇಳಿದ್ವಿ, ನೀವು ಕೇಳಿರ್ಲಿಲ್ಲ. ಅದಕ್ಕೆ ಈಗ 25 ಇಲ್ಲ ಸರ್, ಪ್ಲೀಸ್ ಇಲ್ಲ ಯಾಕೆ ನಾನು ಹೇಳ್ತೀನಿ ಸರ್, ಅದನ್ನೇ ಹೇಳ್ತಿದ್ದೀನಿ. ಈಗಲೂ ಅದೇ ಮಾಡ್ತಾ ಇದ್ದೀನಲ್ಲ ಸರ್. ನೋಡಿ, 1 ಸೆಕೆಂಡ್ ಸರ್, ತಮ್ಮ ಪ್ರಶ್ನೆಗೆ 25/11/2019 ಆನರೇಬಲ್ DCM ರೋಡ್ ಟು ದ ದೆನ್ ಗವರ್ಮೆಂಟ್ ಏನಿದೆ ಕೊಡಿ ದಯವಿಟ್ಟು. ಏನು ಬಹಳ ಸ್ಪಷ್ಟವಾಗಿ ಕಾಪೀಸ್ ಆಫ್ ಕರೆಸ್ಪಾಂಡೆನ್ಸ್ ಟು ಗವರ್ಮೆಂಟ್ ಆಫ್ ಇಂಡಿಯಾ, ಕಾಪೀಸ್ ಆಫ್ ಪ್ರೊಸೀಡಿಂಗ್ಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಪರ್ಮಿಷನ್ ಲೆಟರ್ ಫ್ರಮ್ ಸ್ಟೇಟ್ ಗವರ್ಮೆಂಟ್ ಟು ಸೆಂಟ್ರಲ್ ಗವರ್ಮೆಂಟ್, ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂಡ್ ಲೆಟರ್ಸ್ ಕೇಳಿದೀವಲ್ಲ ಸರ್, ಕೇಳಿದೀವಿ, ನಮ್ಗೆ ಕೊಟ್ಟಿಲ್ಲ. ಯಾವುದು? ಐ ಆಮ್ ನಾಟ್ ಸೇಯಿಂಗ್ AG's ಒಪಿನಿಯನ್ ಇಸ್ ರಾಂಗ್. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಸರ್ಕಾರ AG ಒಪಿನಿಯನ್ ಕೇಳಿದೆ 17ನೇ ತಾರೀಕು. AG ಒಪಿನಿಯನ್ ಬರ್ಲಿಕ್ಕೆ ಕಾಯ್ದೆ ಇಲ್ಲ ಇವರೇ ಮೌಖಿಕವಾಗಿ ಫೋನ್ ಮಾಡಿ ಇಲ್ಲ ಯು ಗೋ ಹೆಡ್ ವಿತ್ CBI ಅಂತ. ಯಾವ ಆಧಾರದ ಮೇಲೆ? ಅದಾದ್ಮೇಲೆ AG ಒಪಿನಿಯನ್ ಕೊಡ್ತಾರೆ ದಟ್ ಇಟ್ ಕೆನಾಟ್ ಬಿ ಡನ್ ಅಂತ, CBI ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಕೊಡ್ತಾರೆ. ಇನ್ ಸ್ಪೈಟ್ ಆಫ್ ವಾಟ್ AG's ಆನ್ಸರ್ ಈಸ್, ಅವ್ರ ಗೋ ಹೆಡ್. AG ಅಂತಾರ ಓದ್ನಲ್ಲ ನಾನು. AG ಯಾರೇ ಇರ್ಬೋದು ಸರ್, ಕಾನೂನು ಒಂದೇ ಅಲ್ಲ ಎಲ್ಲರಿಗೂ, ಸಂವಿಧಾನ ಒಂದೇ ಅಲ್ಲ. ಯತ್ನಾಳವ್ರು ಏನಾದ್ರು ಅವಾಗ ಯಾಕೆ ಯತ್ನಾಳವ್ರು ಸುಮ್ಮನಿದ್ರು? ಅವರಿಗೆಲ್ಲ ಗೊತ್ತಲ್ಲ. PSI ಹಗರಣ ಯಾರು ಮಾಡಿದ್ ಗೊತ್ತು, ಗಂಗಾ ಕಲ್ಯಾಣ ಯೋಜನೆ ಹಗರಣ ಮಾಡಿದ್ ಯಾರು ಗೊತ್ತು, ನಿಮ್ ಮುಂದೆನೆ ಹೇಳಿದಾರಲ್ಲ. ಅವಾಗ ಯಾಕೆ ಕೊಟ್ಟಿಲ್ಲ? ಸಾರ್ವಜನಿಕರ ಹಿತಾಸಕ್ತಿನಲ್ಲಿ ಯಾಕೆ ಕೊಟ್ಟಿಲ್ಲ? ಈಗ ಅವಾಗ ಇವಾಗಿನ AG ಇವ್ರ ಸಂಬಂಧಿಕರಂತ ಎಲ್ಲ ಹೇಳ್ತಾ ಇದ್ರಲ್ಲ, ಅವಾಗಿನ AG ಯಾರು ಸಂಬಂಧಿಕರು? ಮತ್ತೆ ಸಂವಿಧಾನ ಒಂದೇ ಅಲ್ವಾ ಸರ್, ಕಾನೂನು ಒಂದೇ. ವಿ ಕೆನಾಟ್ ಗೋ ವಿತ್. ನಾವು ಕೇಳ್ತಾ ಇರೋದು ವೆರಿ ಸಿಂಪಲ್, BJP ಅವರು ಈ ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ದು ಅಸಂವಿಧಾನಿಕವಾಗಿ, ಕಾನೂನು ವಿರುದ್ಧವಾಗಿ, ಅಷ್ಟೇ ಹೇಳ್ತಾ ಇರೋದು. ವಾದ ಪ್ರತಿವಾದ ಅಲ್ಲ ಸರ್ ಇದರಲ್ಲಿ. ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಕಷನ್ ಇಫ್ ಯು ಆಸ್ಕ್ ಮೀ, ಬಿಕಾಸ್ ದೀಸ್ ಆರ್ ನಾಟ್ ಮೈ ಡಾಕ್ಯುಮೆಂಟ್ಸ್. ಕೊಟ್ಟಿದ್ದಾರೆ. ಸಿ ವಾಟ್ ಎವರ್ ಇಸ್ ದ ರಿಟ್ ನಲ್ಲಿ ಏನಿದೆ ಅದು ಡೆಪ್ಟಿ CM ಅವರ ವೈಯಕ್ತಿಕವಾಗಿ ಇರುವಂತದ್ದು. ಇದು ಅದ್ರ ಬಗ್ಗೆ ನಾನು ಹೆಚ್ಚು ಮಾಹಿತಿನೂ ಇಲ್ಲ, ನಾನು ಅದ್ರ ಬಗ್ಗೆ ಕಾಮೆಂಟು ಮಾಡಲ್ಲ. ಅವ್ರ ಕಾನೂನು ಹೋರಾಟ ಅವ್ರು ಮಾಡ್ತಾ ಇದ್ರೆ ಅದಕ್ಕೆ ಬೆಂಬಲವಾಗಿ ನಾವೆಲ್ಲ ನಿಂತಿದ್ದೀವಿ. ಕಾನೂನಾತ್ಮಕ ವಿ ವಿಲ್ ಟೇಕ್ ಇಟ್ ಟು ಲಾಜಿಕಲ್ ಎಂಡ್. ಪಾಯಿಂಟ್ ಹಿಯರ್ ಟುಡೇ ನಿಮ್ ಮುಂದೆ ಏನಿದೆ ಅಂದ್ರೆ, CBIಗೆ ಸ್ಯಾಂಕ್ಷನ್ ಕೊಟ್ಟಿರೋದು ಲೀಗಲ್ ಇಲ್ಲಿಗಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲಿಗಲ್, ಕಂಪ್ಲೀಟ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ನನ್ನ ವಾದ ಅಲ್ಲ. ಸರ್ಕಾರದ ದಾಖಲೆಗಳು, BJP ಸರ್ಕಾರದ ಅಂದಿನ ಸರ್ಕಾರದ ದಾಖಲೆಗಳು ಹೇಳ್ತಾ ಇವೆ. That you will have to check with. See, like I said, I will not be commenting on that particular case, which is a personal matter. ಒಂದು ನಿಮಿಷ ಸರ್, ಇಲ್ಲ ಅನುಮತಿ ವಾಪಸ್ ಕೊಡ್ತೀವಿ ಅಷ್ಟೇ. ಅದು ಬೇರೆ ವಿಷಯ ಸರ್. ಈಗ ಅದು ಜಡ್ಜಿಗೆ ಬಿಟ್ಟಿರೋದಲ್ವಾ. ಈಗ ಅದ್ರ ವಿರುದ್ಧನೇ ಮೇಲ್ಮನೆ ಅರ್ಜಿ ಸಲ್ಲಿಸಿರೋದಲ್ವಾ. ನೋಡೋಣ ಏನಾಗುತ್ತೆ ಅಂತ ಅಲ್ಲಿ. ನಮ್ ನಿರ್ಣಯ ಏನಿಲ್ಲ ಸರ್, BJP ಅವ್ರ ನಿರ್ಣಯ, ನಮ್ ನಿರ್ಣಯ ಅಲ್ಲ. ಯಾಕೆ ಸೋಲಾಗುತ್ತೆ? ಸಿ, ಅ ಕೋರ್ಟ್ ಕ್ಯಾನ್ ಟೇಕ್ ವಾಟ್ ಎವರ್ ಡಿಸಿಷನ್ ಇಟ್ ವಾಂಟ್ಸ್. ಕೆಲವು ಎಷ್ಟೊಂದು ಸರಿ ನಿಮ್ಗೆ ಗೊತ್ತಿದೆ, ನ್ಯಾಯದ ತೀರ್ಪುಗಳು ಕೆಲವು ಸಂದರ್ಭದಲ್ಲಿ ಸರಿನೂ ಇರ್ತದೆ, ಕೆಲವು ಸಂದರ್ಭದಲ್ಲಿ ಎರರ್ ಆಫ್ ಜಜ್ಮೆಂಟು ಇರ್ತವೆ. ಗೊತ್ತಿಲ್ಲ, ನೋಡೋಣ. ನಾವ್ಯಾಕೆ ಅದಕ್ಕೆ ಮುಂಚಿತವಾಗಿ ಹೋಗಿ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ನಾವು ಒಪಿನಿಯನ್ ಕೊಡಬೇಕು? ನಮ್ಮ ಒಪಿನಿಯನ್ ಫರ್ಮ್ ಆಗಿದೆ ದಟ್ ದ CBI sanction itself was politically motivated by the BJP. So the stand should go is fully innocent, then why is he shying away from CBI inquiries?
Vijendra is asking. Why don't we give his cases also to CBI? That's also a good idea, right? A group of thieves are safeguarding another bigger thief. This is what the statement from BJP says. Who? The central government is protecting the state BJP leaders? Is that what they're saying? ಅವರಿಗೆ ಅಷ್ಟೇ ಪ್ರಾಮಾಣಿಕತೆ ಇದ್ರೆ ಸ್ಟೇಟ್ ಗವರ್ಮೆಂಟ್ ಇಫ್ ದ ಸೆಂಟ್ರಲ್ ಬಿಜೆಪಿ ಲೀಡರ್ಶಿಪ್ is so clean and so good, why don't they take up Mr. Yediyurappa's case? Why don't they take up the Bitcoin case? Why don't they take up Vijendra's case? Let them take it up. Who's telling You them? are talking about the legality of the process which was done Absolutely. by the previous government. Can you give some details, sir? Because BJP continuously saying the decision was just to safeguard their president of the party. The decision was to ensure that they tie us up. As simple as that. All the documents that I have produced is as per the then government's orders. All the criteria for making it a CBI case is done by the central government. So I am not here to give it another meaning. It's a pretty straightforward case. The directions were issued by the then CM in order to curtail the Congress party's activities. Thank you.